ಹುಬ್ಬಳ್ಳಿಯಲ್ಲಿ ಬಾಲಕಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ರಿತೇಶ್ ಅನ್ನುವಂತಹ ಒಬ್ಬ ಆರೋಪಿಯನ್ನ ಇದರಲ್ಲಿ ಎನ್ಕೌಂಟರ್ ಕೂಡ ಮಾಡಿದ್ರು. ಆದರೆ ಸಾಕಷ್ಟು ಜನರಿಗೆ ಗೊತ್ತಿರದೇ ಇರುವಂತಹ ವಿಚಾರ, ಈ ರಿತೇಶ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದ ಆತನ ಜೀವನ ಎಷ್ಟರ ಮಟ್ಟಿಗೆ ಸಸ್ಪೆನ್ಸ್ ಆಗಿತ್ತು ಅನ್ನುವಂಥದ್ದನ್ನ ಈಗ ಪೊಲೀಸ್ ಅಧಿಕಾರಿಗಳು ಬಿಚ್ಚಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಂದಂತಹ ಆರೋಪಿಯ ಹಿಸ್ಟರಿ ತುಂಬಾ ರಣರೋಚಕವಾಗಿದೆ. ಬಿಹಾರ ರಾಜ್ಯವನ್ನೇ ಬಿಟ್ಟು ರಾಜ್ಯಕ್ಕೆ ರಿತೇಶ್ ಕುಮಾರ್ ಬಂದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಕರ್ನಾಟಕಕ್ಕೆ ಬಂದಿದ್ದು ಯಾಕೆ, ಕರ್ನಾಟಕದಲ್ಲಿ ಮಾಡ್ತಾ ಇದ್ದಿದ್ದೇನು, ಕರ್ನಾಟಕದಲ್ಲಿ ಉಳಿದುಕೊಂಡಿದ್ದು ಹೇಗೆ, ಈ ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಎಲ್ರಿಗೂ ಪ್ರಶ್ನೆಗಳು ಕಾಡ್ತಾ ಇದೆ. ಇನ್ನು ತನ್ನದೇ ಕುಟುಂಬದಿಂದ ಆರೋಪಿ ರಿತೇಶ್ ದೂರ ಆಗಿದ್ದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಎನ್ಕೌಂಟರ್ಗೆ ಬಲಿಯಾದಂತಹ ಆರೋಪಿಯ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ತುಂಬಾ ರೋಚಕವಾಗಿದೆ. 12 ವರ್ಷಗಳಾಯಿತು ತನ್ನ ಮನೆಯನ್ನ ಬಿಟ್ಟು, ತಾನು ಹುಟ್ಟಿದಂತಹ ಊರನ್ನೇ ಬಿಟ್ಟು 12 ವರ್ಷಗಳಾಗಿತ್ತು. ಫೋನ್ ಕೂಡ ಬಳಕೆ ಮಾಡ್ತಾ ಇರಲಿಲ್ಲ ಈ ಆರೋಪಿ. ಕುಟುಂಬಸ್ಥರಿಗೂ ಕೂಡ ಸುಳಿವೇ ಇಲ್ಲದೆ ರಿತೇಶ್ ಅನ್ನುವಂತಹ ಏನು ವ್ಯಕ್ತಿ ಇದ್ದಾನೆ, ಈತ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಫೋನ್ ಬಳಕೆ ಮಾಡದೆ ಜೀವನವನ್ನು ಸಾಗಿಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೆಲ್ಲವೂ ಕೂಡ ಖುದ್ದು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕ್ಷಣ ಬೆಚ್ಚಿ ಬೀಳಿಸ್ತು. ಏನಿದು, ಕುಟುಂಬದವರ ಜೊತೆನೂ ಕೂಡ ಆತ ಸಂಪರ್ಕದಲ್ಲಿಲ್ಲ, ಮೊಬೈಲ್ ಕೂಡ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ. ಮೊಬೈಲನ್ನೇ ಬಳಕೆ ಮಾಡದೇ ಇರುವಂತಹ ಒಬ್ಬ ವ್ಯಕ್ತಿ ಆತನ ಕುಟುಂಬಸ್ಥರನ್ನ ಹುಡುಕುವಂಥದ್ದೇ ದೊಡ್ಡ ಸವಾಲಾಗಿ ಹೋಗಿಬಿಟ್ಟಿತ್ತು. ಅದಾದ ನಂತರ ಈತನ ಹಿಸ್ಟರಿಯನ್ನು ನೋಡ್ತಾ ಹೋಗ್ತಾ ಇದ್ದಂತೆ ಪೊಲೀಸ್ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಕಟ್ಟಡ ಕಾಮಗಾರಿ ಕೆಲಸವನ್ನು ಹುಡುಕ್ತಾ ಸಂಚಾರ ಮಾಡ್ತಾ ರಾಜ್ಯಕ್ಕೆ ಬರ್ತಾನೆ. 2-3 ತಿಂಗಳಿಗೊಮ್ಮೆ ವಾಸಸ್ಥಾನಗಳನ್ನು ಕೂಡ ಬದಲಾವಣೆ ಮಾಡಿದ್ದಾನೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಯಲ್ಲಪ್ಪ, ಈ ಆರೋಪಿ ರಿತೇಶ್ ಏನಿದ್ದಾನೆ, ಈತನ ಜೀವನ ಶೈಲಿ, ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಬಂದಂತಹ ಒಂದು ವಿಚಾರ, ಆತನ ಬ್ಯಾಕ್ಗ್ರೌಂಡ್ಗಳನ್ನು ನೋಡಿದ್ರೆ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದು ಬಿಡ್ತಾರೆ. ತನಿಖೆಯ ನಂತರ ಹೊರಬಂದಂತಹ ಸತ್ಯಗಳೇನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಕಳೆದ ಭಾನುವಾರ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಯಾವುದು ಅಂದ್ರೆ ಬಾಲಕಿ ಹತ್ಯೆ ಪ್ರಕರಣ. ಈ ಒಂದು ಹತ್ಯೆ ಪ್ರಕರಣದ ಯಾರು ಇಲ್ಲಿ ಅಂದ್ರೆ ಹಂತಕ ಅದನ್ನೇ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿ ಪೊಲೀಸರ ಗುಂಡಿಗೆ ಬಲಿಯಾದಂತಹ ರಿತೇಶ್ ಕುಮಾರ್ ಮೂಲತಃ ಬಿಹಾರ ಜಿಲ್ಲೆಯ ಒಂದು ಪಾಟ್ನಾದವನು. ಆದ್ರೆ ಈತನ ಹಿಸ್ಟ್ರಿಯೇ ಇಲ್ಲಿ ಅಂತಾರೆ ರಣರೋಚಕವಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ 23 ವರ್ಷದವನಿದ್ದಾಗಲೇ ಆತ ಇಲ್ಲಿ ಅಂತಾರೆ ಹುಟ್ಟಿದ ಊರನ್ನ ಬಿಡ್ತಾನೆ. ಹುಟ್ಟಿದ ಊರು ಬಿಟ್ಟು ಇಲ್ಲಿ ಅಂತಾರೆ ಒಂದು ಕಡೆ ಅಂತಾರೆ ದೇಶ ಸಂಚಾರವನ್ನ ಹೊರಡ್ತಾನೆ. ಅದು ಯಾವ ಮಟ್ಟಿಗೆ ದೇಶ ಸಂಚಾರ ಅಂತಾರೆ ಕಂಡಲ್ಲಿ ವಾಸ್ತವ್ಯ. ಅವನ ಟಾರ್ಗೆಟ್ ಇಷ್ಟೇ ಇಲ್ಲಿ ಅಂತಾರೆ ಯಾವ ನಿರ್ಮಾಣ ಹಂತದ ಕಟ್ಟಡ ಇರ್ತವೆ ಆ ಕಟ್ಟಡಗಳಿಗೆ ಹೋಗಿ ಇಲ್ಲಿ ಅಂತಂದ್ರೆ ಕೆಲಸವನ್ನ ಹುಡುಕಿ ಅಲ್ಲಿ ಕೆಲಸ ಮಾಡುದು, ನಂತರ ಇಲ್ಲಂದ್ರೆ 2-3 ತಿಂಗಳಲ್ಲಿ ಕೆಲಸ ಮಾಡುದು, ಮತ್ತೊಂದು ಕಡೆ ಇಲ್ಲಿ ಅಂತಂದ್ರೆ ಹೋಗುದು. ಅಂದ್ರೆ 2-3 ತಿಂಗಳಿಗೊಮ್ಮೆ ಇಲ್ಲಿ ಅಂದ್ರೆ ತನ್ನ ವಾಸಸ್ಥಾನವನ್ನ ಈ ಹಂತಕ ಬದಲಾವಣೆ ಮಾಡ್ತಿದ್ದ. ಕಳೆದ ಇಲ್ಲಿ ಅಂತಂದ್ರೆ ಯಾವ ಮಟ್ಟಿಗೆ ಅಂದ್ರೆ ಇನ್ನೊಂದು ಈತ ಬರೋದು ಯಾವ ಮಟ್ಟಿಗೆ ಯಾವ ರೀತಿ ಇಲ್ಲಿ ಅಂದ್ರೆ ಹುಬ್ಬಳ್ಳಿಗೆ ಬಂದ, ಕರ್ನಾಟಕಕ್ಕೆ ಬಂದ ಅನ್ನೋದು ನೋಡಿದವ್ರ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ನಗರಗಳನ್ನೇ ಈತ ಅಂದ್ರೆ ಹುಡುಕಿಕೊಂಡು ಬರ್ತಿದ್ದ. ಉದಾಹರಣೆಗೆ ಇಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಅಂದ್ರೆ ಕೊಲ್ಲಾಪುರ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಮುಗಿಯುತ್ತೆ ಅಂದ್ರೆ ನಂತರ ನೆಕ್ಸ್ಟ್ ಆತ ಹೋಗ್ತಾ ಇರೋದು ಹಾವೇರಿ. ಈ ರೀತಿಯಾಗಿ ಒಂದೊಂದೇ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ತನ್ನ ಸಂಚಾರಕ್ಕೆ ಅನುಕೂಲವಾಗಲಿ ಬೇಕಂದಾಗ ಇಲ್ಲಿ ಅಂದ್ರೆ ಬೇಕಾದ ವಾಹನಗಳನ್ನ ಹತ್ತಿ ಇಲ್ಲಿ ಅಂದ್ರೆ ಹೋಗ್ಬೋದು ಅಂತೇಳಿ ಈತ ಅಂದ್ರೆ ಸಿಕ್ಕ ಇಲ್ಲಿ ಅಂತಾರೆ ಊರುಗಳಿಗೆ ಹೋಗ್ತಾನೆ, ನಗರಗಳಿಗೆ ಹೋಗ್ತಾನೆ. ಅಲ್ಲಿ ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ತನ್ನ ವಾಸ್ತವ್ಯವನ್ನ ಹೂಡಿ ಇಲ್ಲಿ ಅಂತಾರೆ ಮತ್ತೆ ತನ್ನ ಮುಂದಿನ ಪಯಣವನ್ನ ಬೆಳೆಸಿದ್ರ. ಆದ್ರೆ ಈ ಹಂತಕನ ಬಗ್ಗೆ ಪೊಲೀಸರಿಗೆ ಬಹಳಷ್ಟು ಅನುಮಾನ ಮೂಡ್ತಿರೋದು ಏನು ಅಂದ್ರೆ ಕಳೆದ 12 ವರ್ಷಗಳಿಂದ ಈತ ತಮ್ಮ ಕುಟುಂಬಸ್ಥರ ಸಂಪರ್ಕದಲ್ಲಿಲ್ಲ. ಇನ್ನೊಂದು ಕಡೆ ಅಂದ್ರೆ ಈತ ಯಾವುದೇ ಮೊಬೈಲ್ಗಳನ್ನ ಈಗಿನ ಕಾಲದಲ್ಲಿ ಎಂತವರ ಕೈಯಲ್ಲೂ ಸಹ ಈಗ ಸ್ಮಾರ್ಟ್ ಫೋನ್ಗಳಿವೆ, ಆದ್ರೆ ಈತನ ಕೈಯಲ್ಲಿ ಸ್ಮಾರ್ಟ್ ಫೋನ್ಗಳಿಲ್ಲ, ಕೀಪ್ಯಾಡ್ಗಳಿಲ್ಲ, ಅಂದ್ರೆ ಸಾಮಾನ್ಯ ಮೊಬೈಲ್ಗಳನ್ನು ಸಹ ಈತ ಹೊಂದಿರಲಿಲ್ಲ. ಆತನ ಬಳಿ ಇದ್ದಿದ್ದು ಕೇವಲ ಒಂದು ಆಧಾರ್ ಕಾರ್ಡ್. ಆ ಆಧಾರ್ ಕಾರ್ಡ್ ನಲ್ಲಿ ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ತಳ ಬುಡ ಇಲ್ಲದ ಒಂದು ಆಧಾರ್ ಕಾರ್ಡ್ ಪೊಲೀಸರಿಗೆ ಸಿಕ್ಕಿದೆ. ಇದನ್ನ ಆಧರಿಸಿ ಆತನ ಮೂಲವನ್ನ ಪೊಲೀಸರು ಕದಕ್ಕು ಹೋಗ್ತಾರೆ. ಇನ್ನೊಂದು ಕಡೆ ಅಂದ್ರೆ ಈ ಏನು ಹುಬ್ಬಳ್ಳಿಯಲ್ಲಿ ಬಾಲಕಿ ಹತ್ಯೆಯನ್ನ ಮಾಡಿದ ಇಂತಹ ಕೃತ್ಯಗಳನ್ನ ಬೇರೆ ರಾಜ್ಯಗಳಲ್ಲಿ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಮಾಡಿರುವಂತಹ ಅನುಮಾನ ಈಗ ಅಂದ್ರೆ ಹುಟ್ಟಿಕೊಳ್ಳಿಕ್ಕೆ ಮೂಲ ಕಾರಣ ಏನಂದ್ರೆ ಈತ ಒಬ್ಬ ಸೈಕೋಪಾತ್. ಈ ಸೈಕೋಪಾತ್ ಇಲ್ಲಿ ಅಂದ್ರೆ ಅದೇ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಎಸ್ಕೇಪ್ ಆಗಿ ಇಲ್ಲಿ ಲೇಡಿ ಸಿಂಗಂ ಏನು ಅನ್ನಪೂರ್ಣ ಅವರ ಕೈಯಲ್ಲಿ
ರಸ್ತೆಯಲ್ಲಿ ಅನುಪುರ ಗುಂಡಿಗೆ ಈತ ಬಲಿಯಾಗಿ ಹೋಗಿದ್ರೆ ಇಲ್ಲಿವರೆಗೂ ಆತನ ಕುಟುಂಬಸ್ಥರು ಆತನ ಸೇವನ್ನ ನೋಡಲು ಬಂದಿಲ್ಲ. ಇದರ ನಡುವೆ ಇಲ್ಲಿ ಅಂತಾರೆ ಆತನ ಮೂಲವನ್ನ ಹುಡುಕ್ಲಿಕ್ಕೆ ಕಳೆದ 15 ಜನರ ಪೊಲೀಸರ ತಂಡ ಇಲ್ಲಿ ಅಂತಾರೆ ಬಿಹಾರದಲ್ಲಿ ಬೀಡು ಬಿಟ್ರೆ, ಇನ್ನೊಂದು ಕಡೆ ಅಂದ್ರೆ ಹುಬ್ಬಳ್ಳಿಯ ಪೊಲೀಸರು ಆತನ ಯಾವ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆಯೂ ಸಹ ಇಲ್ಲಿ ಅಂತಾರೆ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದು ಹೆಂಗೆ ಅಂತಂದ್ರೆ ಆಯಾ ರಾಜ್ಯಗಳ ಒಂದು ಭಾಷೆಗಳಲ್ಲಿ ಮರಾಠಿ, ತೆಲುಗು, ತಮಿಳು ಮತ್ತು ಮಲಯಾಳಿ ಈ ಸೇರಿದಂತೆ ಆಯಾ ರಾಜ್ಯಗಳ ಭಾಷೆಗಳಲ್ಲಿ ಅಲ್ಲಿನ ಕಂಟ್ರೋಲ್ ರೂಮ್ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ರೆ ಅವನು ಫೋಟೋಗಳನ್ನ ರಿಲೀವ್ ಮಾಡಿ ರಿಲೀಸ್ ಮಾಡಿ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರೆ ನಮ್ಮಲ್ಲಿ ಈತ ಎನ್ಕೌಂಟರ್ ಇಂತಹ ಕೃತ್ಯ ಎಸಗಿ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ. ಈತನ ಫೋಟೋಗಳನ್ನ ಆಧರಿಸಿ ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ನಿಮ್ಮ ಕಂಟ್ರೋಲ್ ರೂಮ್ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ ಠಾಣೆಗಳಲ್ಲಿ ಈತ ಯಾವುದರ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ನಮ್ಮ ಪೊಲೀಸ್ ಠಾಣೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿ ಅಂತೇಳಿ ಅವಳಿ ನಗರದ ಪೊಲೀಸರು ಈಗಾಗಲೇ ಕಂಟ್ರೋಲ್ ರೂಮ್ಗೆ ಎಲ್ಲಾ ದೇಶದಲ್ಲಿರುವಂತಹ ಎಲ್ಲಾ ಕಂಟ್ರೋಲ್ ರೂಮ್ಗೆ ಅದು ಆಯಾ ಭಾಷೆಗಳಿರುವಂತಹ ಒಂದು ಮುಖಾಂತರ ಇಲ್ಲಿ ಅಂದ್ರೆ ಕಂಟ್ರೋಲ್ ರೂಮ್ಗೆ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿ ನೀವು ಮಾಹಿತಿ ನೀಡಿ ಅಂತ ಕೋರಿವೆ. ಇದೆಲ್ಲವನ್ನು ನೋಡಿದಾಗ ಏನಂದ್ರೆ ಕಳೆದ 12 ವರ್ಷಗಳಿಂದ ಊರು ಬಿಟ್ಟ ಆತ ಈತನ ವಾಸ ಇಲ್ಲಿ ಅಂದ್ರೆ ಕೇವಲ 2 ರಿಂದ 3 ತಿಂಗಳ ಇಲ್ಲಿ ಇದೇ ರೀತಿ ಏನು ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ, ಈ ರೀತಿ ಒಂದು ಸೈಕೋಪಾತ್ ಈತ ಇಲ್ಲಿದ್ರೆ ವಿಕೃತ ಕಾಮಿ ಆಗಿದ್ದ ಅನ್ನೋದು ಸಹ ಇಲ್ಲಿದ್ರೆ ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಸಂತೋಷ್, ಈಗ ಮತ್ತೊಂದೆಡೆ ನಾವು ನೋಡಿದಾಗ ಎಲ್ಲಪ್ಪ ರಾಜ್ಯದ ಜನತೆ ಆಕ್ರೋಶ ಏನು ಅಂದ್ರೆ ಬೇರೆ ರಾಜ್ಯದಿಂದ ಯಾರ್ಯಾರು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಅಂತವರ ಮೇಲೆ ನಿಗಾ ಇಡೋದು ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಇನ್ನು ಮೇಲಾದ್ರೂ ಗಮನ ಹರಿಸುತ್ತಾ ಹೇಗೆ ಅಂತ? ಸಂತೋಷ್, ಈಗಾಗಲೇ ಬಿಹಾರ್ ಮೂಲದಂತಹ ಏನು ರಿತೇಶ್ ಕುಮಾರ್ ಹುಬ್ಬಳ್ಳಿಯ ಬಾಲಕಿಯ ಮೇಲೆ ಅಂದ್ರೆ ಅತ್ಯಾಚಾರವೆಸಗಿ ಅದು ಕತ್ತು ಹಿಡಿಸಿಕೆಯನ್ನು ಕೊಲೆ ಮಾಡಿದ ದಿನದಿಂದ ಹುಬ್ಬಳ್ಳಿಯ ಜನರ ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲ ರಾಜ್ಯದಂತಹ ಜನರ ಆಗ್ರಹ ಏನು ಅಂದ್ರೆ ಅನ್ಯ ರಾಜ್ಯಗಳಿಂದ ಇಲ್ಲಿ ಅಂದ್ರೆ ಕೆಲಸವನ್ನರಿಸಿ ಯಾರು ಇವತ್ತು ಬರ್ತಾರೆ ಅವರ ಇಲ್ಲಿ ಅಂತಾರೆ ಅವರ ದಾಖಲೆಗಳನ್ನ, ಯಾಕಂದ್ರೆ ನಿರ್ಮಾಣ ಹಂತದ ಕಟ್ಟಡಗಳಿಗೆ ಎಷ್ಟೋ ಇವತ್ತು ಕೇವಲ ನಿರ್ಮಾಣ ಹಂತದ ಕಾಮಗಾರಿಗಳ ಅಷ್ಟೇ ಅಲ್ಲ ಸಹಿತ ರಾಜ್ಯದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾಮಗಾರಿಗಳಲ್ಲೂ ಇವತ್ತು ಯಾರು ಕೆಲಸ ಮಾಡ್ತಾರೆ ಅನ್ಯ ರಾಜ್ಯಗಳ ಇವತ್ತು ಕೂಲಿ ಕಾರ್ಮಿಕರಿದ್ದಾರೆ. ಆ ಕೂಲಿ ಕಾರ್ಮಿಕರು ಯಾರು ಗುತ್ತಿಗೆದಾರ ಇರ್ಬೋದು ಮತ್ತು ಆ ಕೂಲಿ ಆ ಕಟ್ಟಡ ನಿರ್ಮಾಣ ಹಂತದ ಕಟ್ಟಡಗಳು ಇರ್ತವೆ, ರಸ್ತೆಗಳಿರ್ತವೆ, ಅಲ್ಲಿ ಯಾರು ಆ ಕೆಲಸಗಳನ್ನ ಮಾಡ್ತಾರೆ ಆ ಕೆಲಸ ಯಾರ ಜೊತೆ ಮಾಡ್ತಾರೆ ಆ ಮಾಲೀಕರು ಇರ್ಬೋದು, ಯಾರು ಇವತ್ತು ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅಂತಹ ಕಾರ್ಮಿಕರ ಎಲ್ಲಾ ದಾಖಲೆಗಳ ತಮ್ಮ ಬಳಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಕೇವಲ ಯಾವುದೇ ರೀತಿಯಾದಂತಹ ಅವರ ತಲೆ ಬುಡನ ಇರೋದಿಲ್ಲ. ಅಂದ್ರೆ ಇಲ್ಲಿ ಉದಾಹರಣೆಗೆ ನಾವು ರಿತೇಶನ್ನ ತೆಗೆದುಕೊಂಡಾಗ ಆತನ ಬಳಿ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಅಲ್ಲಿ ಸರಿಯಾದ ರೀತಿಯಾದಂತಹ ಒಂದು ಮಾಹಿತಿ ಇಲ್ಲ, ಅದರಲ್ಲಿ ಮೊಬೈಲ್ ನಂಬರು ಸಹ ಇಲ್ಲ. ಹೀಗಾಗಿ ಒಂದ್ ಕಡೆ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಜನರ ಆಗ್ರಹ ಸೇರಿದಂತೆ ಇವತ್ತು ರಾಜ್ಯದ ಜನರ ಆಗ್ರಹ ಏನಂದ್ರೆ ಅನ್ಯ ರಾಜ್ಯಗಳಿಂದ ಕೂಲಿ ಕೆಲಸವನ್ನ ಯಾರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಅವರು ಎಲ್ಲಾ ದಾಖಲೆಗಳನ್ನ ತೆಗೆದಿಟ್ಟುಕೊಂಡು ಯಾಕಂದ್ರೆ ಇಂತಹ ಸಮಯದಲ್ಲಿ ಏನಾದ್ರೂ ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರೆ ಅಂತವ್ರನ್ನ ಇಲ್ಲಿ ಅಂದ್ರೆ ಇಲ್ಲಿ ಹುಬ್ಬಳ್ಳಿಯ ಜನರ ಅಂದ್ರೆ ಅವತ್ತೇ ಇಲ್ಲಿ ಅಂದ್ರೆ ಆಗ್ರಹ ಅಂದ್ರೆ ಮಾಡಿದ್ದು ಏನಂದ್ರೆ ಯಾವ ಇವತ್ತು ಬಿಹಾರಿಯವರು ಬೀಡು ಬಿಟ್ಟಿದ್ರೆ, ಇನ್ನೊಂದು ಕಡೆ ಅಂತಾರೆ ಇಲ್ಲಿ ಅವೇನು ಮದ್ಯ ವ್ಯಸನಗಳು ಇರ್ತಾರೆ ಇಲ್ಲಿ ಅದು ಸಹ ಇಲ್ಲಿ ಅಂದ್ರೆ ವಾಸ್ತವಕ್ಕೆ ಬರ್ತದೆ. ಡ್ರಗ್ಸ್, ಗಾಂಜಾ ಈ ರೀತಿಯಾಗಿ ಬಿಹಾರದಿಂದ ಹುಬ್ಬಳ್ಳಿಗೆ ಬರ್ತದೆ, ಧಾರವಾಡಕ್ಕೆ ಬರುತ್ತೆ, ಕರ್ನಾಟಕಕ್ಕೆ ಇಲ್ಲಿ ಎಗ್ಗಿಲ್ಲದೆ ಎಂಟ್ರಿ ಆಗುತ್ತೆ. ಯಾಕೆ ಅಂದ್ರೆ ಇದು ಈಜಿ ಆಗಿ ಬರ್ಬೋದು, ಇಲ್ಲಿ ರಾತ್ರಿ ಹೆದ್ದಾರಿಗಳಿವೆ, ರೈಲ್ವೆ ಮಾರ್ಗಗಳಿವೆ, ಈಜಿಯಾಗಿ ತೆಗೆದುಕೊಂಡು ಬರೋದು ಅಂತವುಗಳಿಗೂ ಕಡಿವಾಣ ಹಾಕ್ಬೇಕು. ಕೂಲಿ ಕಾರ್ಮಿಕರು ಏನಿದ್ರೆ ಆ ಕೂಲಿ ಕಾರ್ಮಿಕರು ಇಲ್ಲಿ ಅಂತಾರೆ ಅವ್ರ ದಾಖಲೆಗಳನ್ನ ಸರಿಯಾದ ದಾಖಲೆಗಳನ್ನ ಇಟ್ಟುಕೊಂಡು ಅವ್ರಿಗೆ ಕೆಲಸ ಕೊಡಬೇಕು. ಒಂದೇ ಅವರ ಸರಿಯಾದ ದಾಖಲೆಗಳು ಇಲ್ಲದೆ ಇದ್ರೆ ಅಂತವ್ರಿಗೆ ಕೆಲಸ ಕೊಡ್ಲಿಕ್ಕೆ ಹೋಗ್ಬಿಡಿ, ಅಂತವ್ರನ್ನ ನಮ್ಮ ರಾಜ್ಯದಿಂದ ಹೊರಗೋಡಿಸಿ ಗಡಿಪಾರು ಮಾಡಿ ಅಂತೇಳಿ ಇವತ್ತು ಜನರು ಆಗ್ರಹಿಸಿದ್ದಾರೆ. ಸಂತೋಷ್, ಓಕೆ ಎಲ್ಲಪ್ಪ, ಮತ್ತೆ ನಿಮ್ಮನ್ನ